ಯಜಮಾನ್ರೆ. ಬಾ ಸುಬ್ಬು, ಬಾ ಕೂತ್ಕೋ. ಪರವಾಗಿಲ್ಲ ಯಜಮಾನ್ರೆ. ಅರೆ ಕೂತ್ಕೊಳ್ಳಿ. ಹೇಳಿ ಅಂದ್ರೆ ನೀವೀಗ ನಮ್ಮನೆ ಪಿ ಎ ಆಗಿ ಬಂದಿಲ್ಲ, ನಮ್ಮನೆ ಅಳಿನಾಗಿ ಬಂದಿದ್ದೀರಿ. ಕೂತ್ಕೊಳ್ಳಿ. ಯಜಮಾನ್ರೆ ದಯವಿಟ್ಟು ನೀವು ಹಾಗೆಲ್ಲ ಕರಿಬೇಡಿ, ನನಗೆ ಮುಷ್ಕರ ಆಗುತ್ತೆ. ನಾವಿಬ್ರು ಇನ್ಮೇಲೆ ಹೀಗೆ ಇರಬೇಕು ಕಣ. ಈ ಯಜಮಾನ್ರೆ ಗಿಜ್ಮಾನ್ರೆ ಅನ್ನೋದೆಲ್ಲ ಇದ್ದೇ ಇರುತ್ತೆ. ಮಧ್ಯೆ ಮಧ್ಯೆ ನನ್ನ ಮಾವ ಅಂತ ಕರಿ. ಯಾಕೆ ನಿನಗೆ ನನ್ನ ಹಾಗೆ ಕರೆಯೋಕೆ ಇಷ್ಟ ಇಲ್ವಾ? ಅಯ್ಯೋ ಹಾಗೇನಿಲ್ಲ ಯಜಮಾನ್ರೆ, ನೀವು ಹೇಗೆ ಹೇಳ್ತೀರಾ ಹಾಗೆ ನಡ್ಕೋತೀನಿ. ನಿಮ್ಗೆ ಹೇಗೆ ಕರಿಬೇಕನ್ಸುತ್ತೆ ಹಾಗೆ ಕರಿತೀನಿ. ನೋಡು, ಇದೇ ಗುಣ ನನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದು. ಏನಾಯ್ತು ಯಜಮಾನ್ರೆ? ಇಕ್ಕಟ್ಟಿಗೆ ಸಿಗಾಕ್ಸಿದ್ಯಾ? ಒಂದು ಅರ್ಥದಲ್ಲಿ ಹೌದು, ಒಂದು ಅರ್ಥದಲ್ಲಿ ಇಲ್ಲ. ನನಗೆ ಅರ್ಥನೇ ಆಗ್ತಿಲ್ಲ. ನೋಡು ಸುಬ್ಬು, ನೀನು ನನ್ನ ಅತಿಯಾಗಿ ಪ್ರೀತಿಸ್ತೀಯ, ತುಂಬ ಗೌರವ ಇಟ್ಕೊಂಡಿದ್ಯಾ, ನನ್ನ ನಿನ್ನ ಪಾಲಿನ ದೇವರು ಅಂತಲ್ಲ ಅನ್ಕೊಂಡಿದ್ಯಾ. ಅದೆಲ್ಲ ನಿಜನೇ ಯಜಮಾನ್ರೆ. ನಾನು ಕೂಡ ಯಾವತ್ತಿಗೂ ನೀನು ನನ್ನ ಮನೆ ಮಗ ಅಂತಾನೆ ನೋಡ್ಕೊಂಡಿದ್ದೀನಿ. ಇವಾಗ ನಾವಿಬ್ಬರು ಸ್ನೇಹಿತರಾಗಿ ಸ್ವಲ್ಪ ಹೊತ್ತು ನೇರವಾಗಿ ಮಾತಾಡೋಣ. ಸರಿ ಯಜಮಾನ್ರೆ. ನಾನು ನೀನು ನನ್ನ ಮೇಲೆ ಇಟ್ಟಿರೋ ಗೌರವನ ಪ್ರೀತಿನ ಯಾವತ್ತಾದರೂ ದುರುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆಯಾ? ಅಯ್ಯಯ್ಯೋ, ದುರುಪಯೋಗ ಪಡಿಸ್ಕೊಳ್ಳೋದಾ? ನನ್ನ ಪ್ರೀತಿನ ಖಂಡಿತ ಇಲ್ಲ ಯಜಮಾನ್ರೆ. ಇದನ್ನೇ ನಾನು ಹೇಳಿದ್ದು, ಸ್ವಲ್ಪ ಹೊತ್ತು ನೇರವಾಗಿ ಮಾತಾಡೋಣ ಅಂತ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ನೇರವಾಗಿ ಹೇಳಬೇಕು. ಸರಿ ಯಜಮಾನ್ರೆ. ನಾನು ನಿನ್ನ ಶ್ರಾವಣಿ ಕೊಟ್ಟು ಮದುವೆ ಮಾಡಿ ತಪ್ಪು ಮಾಡ್ಬಿಟ್ಟ. ಅದು ಶ್ರಾವಣಿನ ಕೇಳಿದೆ, ನಿಮ್ಮಿಷ್ಟನೇ ನನ್ನ ಇಷ್ಟ ಅಂತ ಅಂದ್ಬಿಟ್ಲು. ಆದರೆ ನಾನು ನಿನ್ನ ಮನಸ್ಸಲ್ಲಿ ಏನಿದೆ ಹೇಳಲೇ ಇಲ್ಲ, ನಿನ್ನ ಅಭಿಪ್ರಾಯನೂ ಕೇಳಲಿಲ್ಲ. ದಿಢೀರಂತ ನೀವಿಬ್ರು ಮದುವೆ ಆಗಿ ಅಂತ ಅಂದ್ಬಿಟ್ಟೆ. ಅದು ನಾನು ನಿರ್ಧಾರ ತಪ್ಪು ತಗೊಂಡ ಅಂತ. ನೀವಿಬ್ರು ಚಿಕ್ಕಂದಿಂದ ಒಳ್ಳೆ ಸ್ನೇಹಿತರು. ಅವಳಿಗೆ ನಿನಗಿಂತ ಒಳ್ಳೆ ವರ ಸಿಗಲ್ಲ ಅಂತ ಈ ನಿರ್ಧಾರ ತಗೊಂಡ್ಬಿಟ್ಟೆ. ಆದರೆ ಈಗ ಅನ್ನಿಸ್ತಾ ಇದೆ ನಿನ್ನ ಅಭಿಪ್ರಾಯನ ಒಂದ್ಸಲ ಕೇಳಬೇಕಾಗಿತ್ತು ಅಂತ. ನಿನಗೆ ಈ ಮದುವೆ ಇಷ್ಟ ಇತ್ತು ಅಲ್ವಾ? ಯಜಮಾನ್ರೆ ನೋಡು ಸುಬ್ಬು, ಈಗಲೂ ಅಷ್ಟೇ, ನಿನ್ನ ಮನಸ್ಸಲ್ಲಿ ಏನಿದೆ ಹೇಳ್ಬಿಡು. ಕೊರಿಯರ್ ಮೇಡಮ್, ಕಾಂತ ಅವ್ರದ್ದು. ಯಾರಿಗೆ ಬಂದಿದ್ಯೋ? ಯಾರ್ದು? ಕಾಂತ ಅವರು. ಕಾಂತು ನನಗೆ? ಆಯ್ತು ನಡೀತೀನಿ. ಬಂದು ಬಿಡ್ತಾವೆ. ಕಾಂತ ನನ್ನ ಹೆಸ್ರಯ್ಯ? ನನಗೆ ಯಾರಪ್ಪ ಈಗಿನ ಕಾಲದಲ್ಲಿ ಎಷ್ಟೋ ಗ್ರಾಮು ಕೆಜಿ ಅಂತ ಆ್ಯಪ್ಗಳು ಇರಬೇಕಾದ್ರೆ ಪತ್ರ ಬರೆಯುವ ಮಿತ್ರ ಯಾರು? ನನ್ನ ಅಭಿಮಾನಿ ಬಳಗವೇ ಇರಬೇಕು. ಒಂದು ನಿಮಿಷ. ಇದೇನಿದು? ಹಿಂಗಿಟ್ಕೊಂಡ್ರು ಕಾಣಿಸುತ್ತೆ, ಹಿಂಗಿಟ್ಕೊಂಡ್ರು ಕಾಣಿಸುತ್ತೆ. ಹಿಂದಿಯಲ್ಲ ಐತಿ? ಇಲ್ಲ, ನಾನು ಅಚ್ಚ ಕನ್ನಡತಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾನು ಕನ್ನಡವನ್ನು ಬಿಟ್ಟು ಅನ್ಯ ಭಾಷೆಯನ್ನ ಓದುವುದೂ ಇಲ್ಲ, ಕಣ್ಣೆತ್ತಿ ನೋಡುವುದೂ ಇಲ್ಲ. ಯಾಕೆಂದ್ರೆ ನಂಗೆ ಓದಕ್ಕೆ ಬರೋದೂ ಇಲ್ಲ. ಓದಕ್ಕೆ ಬಂದ್ರೆ ಅರ್ಥನೂ ಆಗೋದಿಲ್ಲ. ಅಲ್ಲ, ಈ ಬೆಂಗಳೂರಲ್ಲಿ ಆ ಡೆಲ್ಲಿಯವರು ಗಲ್ಲಿಯವರು ಅವರು ಇವರು ಎಲ್ಲರೂ ಬಂದು ಸೇರ್ಕೊಂಡು ನಮ್ಮ ಕನ್ನಡನೇ ಮರ್ತೋಗ್ಬಿಟ್ಟಿದೆಯಲ್ಲ ಜನಗಳಿಗೆ. ಈಗ ಇದನ್ನ ಯಾರತ್ರ ಓದಿಸ್ಲಿ? ಇದನ್ನ ಯಾರತ್ರ ಟ್ರಾನ್ಸ್ಫರ್ಮೇಷನ್ ಮಾಡಿಸ್ಕೊಂಡ್ಲಿ? ನಾವಿದ್ದ ಹಳೆ ಮನೆಗೆ ಲೆಟರ್ ಕಳ್ಸಿದ್ದೆ, ಆದ್ರೆ ಅವರು ಈಗ ನೀನಿರೋ ಅಡ್ರೆಸ್ ಬರ್ತ್ ಕಳ್ಸಿದ್ದಾರೆ. ನೀನು ಒಂದ್ ಕಡೆ ಇರೋಳಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನೀನು ಎಲ್ಲಿದೆಯೋ ಅಲ್ಲಿಗೆ ಬರ್ತಾ ಇದ್ದೇನೆ. ಆದಷ್ಟು ಬೇಗ ನಿನ್ನ ಸೇರ್ತೀನಿ. ಇದರಲ್ಲಿ ನನ್ನ ಫೋನ್ ನಂಬರ್ ಕೂಡ ಬರೆದಿದ್ದೀನಿ. ಪ್ರೀತಿಯ ಕಾಂತ, ನಾನು ನಿನ್ನ ಪ್ರಾಣ ಕಾಂತ. ಇಷ್ಟೇ ಬರ್ತೀನಿ. ಕಾಂತ ಮತ್ತೆ
ಎದ್ದೇಳಿ ಕಾಂತಮ್ಮತ್ತೆ. ಈ ತರ ಎಲ್ಲ ಬರ್ದಿದ್ದಾರೆ ಅಂದ್ರೆ ಇದು ನನ್ನ ಗಂಡನೇ ಬರ್ತಿರೋದು, ನಮ್ಮ ಯಜಮಾನ್ರೇ ಬರ್ತಿರೋದು, ನನ್ನ ಬಾಳಿನ ಬಂಗಾರ. ಈ ತಾಳಿ ತಗಡಾದ್ರೂ ಈ ತಗಡು ತಾಳಿಯ ಸರದಾರ. ನನ್ ಗಂಡ ಬರ್ತಿರೋದು ಮೇಡಮರೇ, ಇದು ನನ್ ಗಂಡ ಬರ್ತಿರೋದು. ಕಾಂತ ಬೀಗ್ದೇವ್ರೆ, ಪರವಾಗಿಲ್ಲ, ದೇವ್ರ ದಯದಿಂದ ಇಷ್ಟು ವರ್ಷ ಆದ್ಮೇಲಾದ್ರೂ ನಿಮ್ಮ ಸಂಸಾರ ಚೆನ್ನಾಗಾಗ್ತಿದೆಯಲ್ಲ. ಆಹಾ, ಈ ಮಾತು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ. ಕಾಶಿಗೋಗಿ ಋಷಿ ಆಗ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿಗೆ ಬಂದು ನನ್ನ ಬಾಳಲ್ಲಿ ಮತ್ತೆ ಖುಷಿ ಕೊಡ್ತಾರೆ ಅಂತ ಕೇಳಿದೆ. ಅಯ್ಯೋ, ನನಗೆ ತಡ್ಕೊಳಕ್ಕೆ ಆಗ್ತಿಲ್ವಲ್ಲಪ್ಪ. ಏನ್ ಮಾಡ್ಲಿ, ನನಗಾಗ್ತಾ ಇರೋ ಖುಷಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮೇಡಮ್, ಇದನ್ನ ದೇವ್ರ ಪಾದ ಹತ್ರ ಇಟ್ಟು ಬೇಡ್ಕೋತೀನಿ, ಬೇಗ ನಮ್ಮ ಯಜಮಾನ್ರು ಬರ್ಲಿ ಅಂತ. ಅಯ್ಯೋ ದೇವರು, ದೇವರೇ